ಡಾಕ್ಟರ್ ಮಂಜುನಾಥ್ ಕ್ಯಾಂಡಿಡೇಟ್ ಆಗ್ತಾ ಇದ್ದಂತೆಯೇ ಗ್ರಾಮಾಂತರದಲ್ಲಿ ಜಂಗಿ ಕುಸ್ತಿ ಶುರುವಾಗ್ಬಿಟ್ಟಿದೆ. ಬೆಂಗಳೂರು ಗ್ರಾಮಾಂತರಕ್ಕೆ ಮಂಜುನಾಥ್ ಅವರು ಕ್ಯಾಂಡಿಡೇಟ್. ಈ ವಿಷಯ ಗೊತ್ತಾಗ್ತಾ ಇದ್ದಂತೆಯೇ ಸಾಕಷ್ಟು ಅಲ್ಲಿ ಪೈಪೋಟಿ ಕಂಡು ಬರ್ತಾ ಇದೆ. ಜಂಗಿ ಕುಸ್ತಿ ಕೂಡ ಶುರುವಾಗ್ಬಿಟ್ಟಿದೆ. ಕಡು ವೈರಿ ಡಿ ಕೆ ಫ್ಯಾಮಿಲಿ ವರ್ಸಸ್ HDK ಫ್ಯಾಮಿಲಿ. ಇನ್ನು ಹೇಳೋದು ಬೇಕಾಗಿಲ್ಲ, ಎಂಥ ರಾಜಕೀಯ ಇವಾಗ ಮಾತ್ರ ರಾಜಕೀಯ ಜಿದ್ದಾಜಿದ್ದಿ ಎರಡು ಫ್ಯಾಮಿಲಿಗಳ ನಡುವೆ ಜೋರಾಗಿದೆ ಇಲ್ಲಿ. ಸೊ ಈಗ ಅದು ಕಾಣಿಸ್ಕೊಳ್ತಾ ಇದೆ ಬಹಿರಂಗವಾಗಿ. ದೇವೇಗೌಡ ಕುಟುಂಬವನ್ನು ಸಂಸದ DK ಸುರೇಶ್ ಒಂದು ಕಡೆ ಕೆಣಕಿದ್ದಾರೆ. DK ಸುರೇಶ್ ಗೆದ್ದಿರಬಹುದಪ್ಪ, ಏನು ಅವ್ರ ಸಾಧನೆ ಏನು ಅಂತ HD ಕುಮಾರಸ್ವಾಮಿ ಅವರು ಕೇಳಿದ್ದಾರೆ. ಮಂಜುನಾಥ್ ಅವರ ಉಂಗುಷ್ಟಕ್ಕೂ DK ಸುರೇಶ್ ಸಮ ಅಲ್ಲ ಅಂತ ವಾಗ್ದಾಳಿಯನ್ನು ಮಾಡಿದ್ದಾರೆ. ದೇವೇಗೌಡರ ಪಾರ್ಟಿ ಸರಿ ಇಲ್ಲ ಅಂತ BJPಗೆ ಹೋದ್ರಾ ಅಂತ DK ಸುರೇಶ್ ಛೇಡಿಸಿದ್ರು. ದೇವೇಗೌಡರ ಪಾರ್ಟಿನೇ ಸರಿ ಇಲ್ಲ ಅಂಥೇಳಿ BJPಗೆ ಹೋಗ್ಬಿಟ್ರ ಅವರು ಅಂತ DK ಸುರೇಶ್ ಅವರು ಕೇಳಿದರು. ಈ ವಿಚಾರಕ್ಕೆ ಮಂಜುನಾಥ್ ಅವರ ಉಂಗುಷ್ಟಕ್ಕೂ DK ಸುರೇಶ್ ಸಮ ಅಲ್ಲ ಅಂಥೇಳಿ ಒಂದು ಕಡೆ HDK ಮಾತಾಡಿದ್ದಾರೆ. ಅದನ್ನ ನೀವು ಅವ್ರನ್ನ ಕೇಳಬೇಕು. ಪ್ರವೇಶ ಮಾಡಿರೋರು ಅವರು. ಸೊ ಬಹುಶಃ ಅವ್ರ ಪ್ರವೇಶದ ಬಗ್ಗೆ ನಾನು ಉತ್ತರ ಹೇಳೋದು ಅಷ್ಟು ಸಮಂಜಸ ಅಲ್ಲ. ಸೊ ಅವರ ರಾಜಕೀಯ ಪ್ರವೇಶ ಸ್ವಾಗತ ಮಾಡ್ತೇನೆ. ರಾಜಕಾರಣಿಯನ್ನ ರಾಜಕಾರಣಿ ದೃಷ್ಟಿನಲ್ಲಿ ನೋಡ್ಬೇಕಾಗತ್ತೆ. ಯಾರಿಗೆ ಅಚ್ಚರಿ ಯಾರಿಗೆ? ನನಗೇನು ಅಚ್ಚರಿ ಅಲ್ಲ. ಇದು ದೇವೇಗೌಡರ ಕುಟುಂಬದ ಮತ್ತೊಂದು ಭಾಗ. ಅದು ದೇವೇಗೌಡರ ಕುಟುಂಬದ ಭಾಗ. ಆ ದೇವೇಗೌಡರ ಕುಟುಂಬದ ಭಾಗನ ಅಚ್ಚರಿ ಅಭ್ಯರ್ಥಿ ಅಂತಕ್ಕಂಥದ್ದಲ್ಲ. ಅವ್ರ ಪಾರ್ಟಿ, ದೇವೇಗೌಡರ ಪಾರ್ಟಿ, ಕುಮಾರಸ್ವಾಮಿ ಪಾರ್ಟಿ ಸರಿ ಇಲ್ಲ ಅಂತ ಹೇಳಿ ಬುದ್ಧಿವಂತ ಅಳಿಯ ತೀರ್ಮಾನ ಮಾಡಿದ್ರು. ಅದನ್ನ ನೀವು ಅವ್ರನ್ನ ಕೇಳಬೇಕು. ಪ್ರವೇಶ ಇತ್ತೀಚೆಗೆ ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ರಾಜಕೀಯಕ್ಕೆ ಬರಬೇಕು ಅನ್ನೋದೇನು ಇರಲಿಲ್ಲ. ಅವರು ಬಯಸಿ ಬಂದಿರತಕ್ಕಂಥದ್ದಲ್ಲ. ಇವತ್ತು ದೆಹಲಿಯ ಹೈಕಮಾಂಡ್ನಿಂದ ನನ್ನ ಮೇಲೆ ಎಲ್ಲ ರೀತಿಯ ಒತ್ತಡಗಳನ್ನು ಹಾಕಿದ್ರು. ಡಾಕ್ಟರ್ ಮಂಜುನಾಥ್ ಅವ್ರನ್ನ ನೀವು ಒಪ್ಪಿಸಲೇಬೇಕು, ಅವ್ರನ್ನ ಇವತ್ತು ಲೋಕಸಭೆಗೆ ಅಭ್ಯರ್ಥಿ ಮಾಡಲೇಬೇಕು ಅಂತ ಹೇಳಿ ನನ್ನ ಮೇಲೆ ಹಲವಾರು ರೀತಿಯ ಒತ್ತಡವನ್ನು ಹಾಕದಂಥ ಹಿನ್ನೆಲೆ ಒಳಗೆ ಇವತ್ತು ನಾವು ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದೇನಿದೆ. ಇವತ್ತು ಅವರ ಬಗ್ಗೆ ನಮ್ಮ ಎದುರಾಳಿಗಳು ತುಂಬ ಸಣ್ಣತನದಲ್ಲಿ ಮಾತಾಡೋದಂಥ ಕೆಲವು ಪದಗಳನ್ನು ಗಮನಿಸಿದ್ದೇನೆ ನಾನು. ಇವತ್ತು ಆ ವ್ಯಕ್ತಿಗಳಿಗೆ ಹೇಳ್ತೀನಿ, ಅವರ ಸಂಸ್ಕೃತಿ ಬಗ್ಗೆ, ಅವರ ಒಂದು ಸೇವೆಯ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ಉಂಗುಷ್ಟಕ್ಕೂ ಸಮಾನವಿಲ್ಲ ಅಂತಕ್ಕಂಥದ್ದು ನಾನು ಹೇಳ್ತೀನಿ. ರಾಜಕೀಯದಲ್ಲಿ ಚುನಾವಣೆಯಲ್ಲಿ ಗೆದ್ದಿರಬಹುದು, ಬೆಳೆದಿರಬಹುದು ಹಲವಾರು ರೀತಿಯಲ್ಲಿ. ಆದರೆ ಅವರು ಮಾಡಿರ್ತಕ್ಕಂಥ ಒಂದು ಸೇವೆ ಇರ್ಬೋದು, ಅವರಲ್ಲಿರ್ತಕ್ಕಂಥ ಒಂದು ಪ್ರಾಮಾಣಿಕ, ಒಂದು ಪರಿಶುದ್ಧವಾದಂಥ ಅವರ ಒಂದು ಜೀವನ ಏನಿದೆ, ಅದರ ಮುಂದೆ ನೀವು ಯಾರು ಸರಿಸಾಟಿ ಅಲ್ಲ. ನೀವೇನೇ ಮಾತಾಡೋದು ಪಾಪ ಹೇಳ್ತಾನೆ ಆ ವ್ಯಕ್ತಿ. ಇವತ್ತು ಬೆಳಗ್ಗೆ ನನ್ನ ಮನಸ್ಸಿಗೆ ನೋವಾಯಿತು. ಈ ಟ್ವೀಟರ್ಸ್ಗಳಿಗೆ ಇದೀಗ ಸ್ವಾಮಿ ಇದ್ದಾರೆ. ಸ್ವಾಮಿ, ಒಂದು ಕಡೆ DK ಸುರೇಶ್ ಅವರ ಹೇಳಿಕೆ, ಇನ್ನೊಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರ ಹೇಳಿಕೆ, ಎಲ್ಲಿಗೆ ಬಂದು ನಿಲ್ತಾ ಇದೆ ಇದು ಅಂತ? ರಮಕಾಂತ್, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಸಾಕಷ್ಟು ಕಾವನ್ನು ಪಡಿತಾ ಇದೆ. ಈಗಾಗಲೇ ಕಾಂಗ್ರೆಸ್ ಹಾಗೂ BJPಯಿಂದ ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡಿದೆ. ಪರೋಕ್ಷವಾಗಿ ಒಂದು ಕಡೆ ಪ್ರಚಾರವನ್ನು ಕೂಡ ಈಗಾಗಲೇ ಶುರು ಮಾಡ್ಕೊಂಡಿರೋಂಥದ್ದು. ಒಂದು ಕಡೆ BJPಯಿಂದ ಡಾಕ್ಟರ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸಿದರೆ, ಮತ್ತೊಂದು ಕಡೆಯಿಂದ DK ಸುರೇಶ್, ಕಾಂಗ್ರೆಸ್ ಪಕ್ಷದಿಂದ DK ಸುರೇಶ್ ಅವರನ್ನು ಮತ್ತೆ ಕಣಕ್ಕಿಳಿಸಿರೋದು. ಈಗಾಗಲೇ ಸಾಕಷ್ಟು ಸಿದ್ಧತೆಗಳು ಕೂಡ ಆಗ್ತಾ ಇರೋಂಥದ್ದು. ಲೋಕಸಭಾ ಚುನಾವಣೆಯಲ್ಲಿ ಅಂದರೆ ಈ ಬಾರಿ ಸಾಕಷ್ಟು, ಅಂದರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರ ಯಾವ ರೀತಿ ಒಂದು ಇಡೀ ರಾಜ್ಯದ ಗಮನ ಸೆಳೆದಿತ್ತು, ಅದೇ ರೀತಿ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಗಮನ ಸೆಳೆಯೋದಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ. ಆಗಲೇ ಟಿಕೆಟ್ ಘೋಷಣೆ ಆಗಿದೆ. ಜೊತೆಗೆ ಅಭ್ಯರ್ಥಿಗಳ ಒಂದು ವಾಕ್ಸಮರ, ಅಂದರೆ ಪಕ್ಷದ ನಾಯಕರ ಒಂದು ವಾಕ್ಸಮರ ಕೂಡ ಶುರುವಾಗಿರುವಂಥದ್ದು. ಡಾಕ್ಟರ್ ಮಂಜುನಾಥ್ ಅವರ ಒಂದು ರಾಜಕೀಯ ಎಂಟ್ರಿಗೆ ಕಾಂಗ್ರೆಸ್ ತನ್ನದೇ ಆದ ರೀತಿಯಲ್ಲಿ ಒಂದು ವಾಕ್ಸಮರ ನಡೆಸ್ತಾ ಇದೆ. ಜೊತೆಗೆ ಟಾಂಗ್ ಮೇಲೆ ಟಾಂಗ್ ಕೊಡ್ತಾ ಇರೋಂಥದ್ದು. ಈ ವಿಚಾರಕ್ಕೆ, ಅಂದರೆ ಡಾಕ್ಟರ್ ಮಂಜುನಾಥ್ ಅವರು ರಾಜಕೀಯ ಪ್ರವೇಶಕ್ಕೆ ಸಂಸದರಾದಂಥ DK ಸುರೇಶ್ ಅವರು ಕೂಡ ಒಂದು ರೀತಿ ಪರೋಕ್ಷವಾಗಿ ಟಾಂಗ್ ಅನ್ನು ಕೊಟ್ಟಿರುವಂಥದ್ದು. ಅಂದರೆ ಅವರು ಒಳ್ಳೆ ಹೆಸರು ಮಾಡಿರ್ಬೋದು, ಆದರೆ ರಾಜಕೀಯಕ್ಕೆ ಬಂದಿದ್ದಾರೆ. ರಾಜಕೀಯಕ್ಕೆ ಬಂದಾದ್ಮೇಲೆ ರಾಜಕಾರಣ ಮಾಡೋಕ್ಕೆ ಬಂದಾದ್ಮೇಲೆ ಅವರ ರಾಜಕೀಯ ವ್ಯಕ್ತಿ ರೀತಿಯಲ್ಲಿ ನೋಡಬೇಕು.
ನೋಡೋಣ ಏನಾಗುತ್ತೆ, ಜನಾಭಿಪ್ರಾಯ ಏನಿದೆ ತಿಳ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು. ಅಂದರೆ JDS ಪಕ್ಷ ಸರಿ ಇಲ್ಲ, ಹಾಗಾಗಿ BJP ಪಕ್ಷ ಸೇರಿದ್ದಾರೆ ಎನ್ನುವುದು ಸ್ಪಷ್ಟವಾಗಿದೆ ಅನ್ನೋದು ಕೂಡ ವ್ಯಂಗ್ಯವಾಗಿ ಮಾತಾಡಿರುವಂಥದ್ದು. ಇದಕ್ಕೆ ಮಾಜಿ CM ಕುಮಾರಸ್ವಾಮಿ ಅವರು ಕೂಡ ತಿರುಗೇಟ್ ಕೊಟ್ಟಿದ್ದಾರೆ. ಯಾರು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಯಾರು ಯಾವ ಕೆಲಸ ಮಾಡಿದ್ದಾರೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಾ ಇದೆ. ಎಲ್ಲವನ್ನು ಕಾಲವೇ ಉತ್ತರಿಸಾಗುತ್ತದೆ. ನಾನು ಕೂಡ ಮುಂದೆ ಈ ವಿಚಾರಗಳಿಗೆ ಮುಂದೆ ಮಾತಾಡ್ತೀನಿ ಅನ್ನೋದು ಕೂಡ ನೇರವಾಗಿ ಎಚ್ಚರಿಕೆ ಕೊಟ್ಟಿರುವಂಥದ್ದು. ಅಂದ್ರೆ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕೆ ರಾಜಕೀಯ ಎಂಟ್ರಿ ಮಾಡೋದಕ್ಕೆ, ರಾಜಕೀಯ ಕರೆಸೋದಕ್ಕೆ BJP ಹೈಕಮಾಂಡ್ ನಾಯಕರು ನನಗೂ ಹೇಳಿದ್ರು, ನನ್ನ ಮೇಲೆ ಕೂಡ ಒತ್ತಡ ಹಾಕಿದ್ರು. ಹಾಗಾಗಿ ಅವರ ವಿಚಾರವನ್ನ ನಾನು ಕೂರಿಸಿ ಮಂಜುನಾಥ್ ಅವರಿಗೆ ಹೇಳಿ ಆ ನಂತರ ಅವರನ್ನು ಒಪ್ಪಿಗೆಯನ್ನು ಪಡೆದೆ. ಸುಮಾರು 2 ರಿಂದ 3 ಗಂಟೆಗಳ ಕಾಲ ಅವರ ಜೊತೆ ಮಾತನಾಡಿ ಅವರನ್ನು ಒಪ್ಪಿಸಿದ್ದೇನೆ. ರಾಜಕೀಯ ಎಂಟ್ರಿ ಆಗಿದ್ದಾರೆ, ಗೆದ್ದೇ ಗೆಲ್ತಾರೆ ಎಂಬ ವಿಶ್ವಾಸವಿದೆ. ಅವರ ಬಗ್ಗೆ ಯಾರಾದರೂ ವಿಪಕ್ಷದ ಅಂದ್ರೆ ಕಾಂಗ್ರೆಸ್ ನಾಯಕರು ಮಾತನಾಡೋದೆಲ್ಲ ನನ್ನ ಗಮನದಲ್ಲಿದೆ. ಹಾಗಾಗಿ ನಾನು ಮುಂದೆ ಈ ವಿಚಾರಕ್ಕೆಲ್ಲ ನಾನು ಉತ್ತರ ಕೊಡ್ತೀನಿ ಎಂಬ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು ರಮಾಕಾಂತ್. ಥ್ಯಾಂಕ್ ಯು ಸ್ವಾಮಿ.